ಗುರುಜಿ, ವಿರಾಮಕ್ಕೆ ಮುನ್ನ ನೀವು ಹೇಳ್ತಿದ್ರಿ ಏನೋ ಒಂದು ಅಘೋರವಾದ ಘಟನೆಯನ್ನ ನಿಮ್ ಮುಂದೆ ಇಡ್ತೀನಿ ಅಂತ ಹೇಳ್ತಿದ್ರಿ. ಹಾಗೆ ಇವತ್ತಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಈ ಮೊದಲಾಗಿ ಅಘೋರವಾದ ಘಟನೆಯನ್ನ ಯೋಚನೆ ಮಾಡೋಣ. ಇಲ್ಲಿ ನೀವು ಎಲ್ಲರೂ ಕೇಳಿರಬಹುದು ಚಿಕ್ಕಬಳ್ಳಾಪುರ ಅಂತ. ಚಿಕ್ಕಬಳ್ಳಾಪುರ ಪ್ರಾಂತದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅಲ್ಲಿ ತಾತ, ಮಗ, ಮೊಮ್ಮಗ ಇಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಮನೆ, ಕುಟುಂಬ, ಬಹಳ ದೊಡ್ಡ ಪರಿವಾರ. ಆ ಪರಿವಾರದಲ್ಲಿ ಅವರದೇ ಆದ ಸ್ವಂತ ಮನೆ, ಸ್ವಂತ ನೆಲ, ಸ್ವಂತ ಜಾಗ. ಈ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಹುತ್ತ ಇತ್ತು. ಅದು ನಾಗದೇವತೆಯ ಸ್ವರೂಪವಾಗಿರ್ತಕ್ಕಂಥ ದೊಡ್ಡ ಹುತ್ತ. ಈ ಹುತ್ತ ಬೆಳೀತಾ ಇದ್ದಿದ್ದು ಹೇಗೆ ಅಂದರೆ ಎತ್ತರವಾಗಿ ಬೆಳೀತಾ ಇರಲಿಲ್ಲ, ಅಡ್ಡಡ್ಡವಾಗಿ ಬೆಳೀತಾ ಇತ್ತು. ಸುಮಾರು ಈ ಹುತ್ತ ಬೆಳ್ಕೊಂಡು ಸುಮಾರು ಅರ್ಧ ಎಕರೆ ಆಕ್ರಮಿಸ್ಕೊತಾ ಬಂತು. ಈ ಅರ್ಧ ಎಕರೆ ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗ ಏನಪ್ಪ ಹೀಗೆ ಆಕ್ರಮಿಸ್ಕೊತಾ ಇದೆ, ದಿಢೀರಂತೆ ಅಂತ ಅಂದ್ಕೊಂಡ್ರು. ಇಲ್ಲಿ ಆಕ್ರಮಿಸ್ಕೊಳಕ್ಕೆ ಹೋದಾಗ ಈ ವಿಶೇಷ ಅಂದರೆ ಇದು ಕೇವಲ ಎಷ್ಟು ದಿವಸದಲ್ಲಾಗಿದೆ, 22 ದಿವಸದಲ್ಲಿ ಇಷ್ಟು ದೊಡ್ಡ ಹುತ್ತ ಅರ್ಧ ಎಕರೆ ಆಕ್ರಮಿಸ್ಕೊಳ್ಳೋಷ್ಟು ಬಹಳ ಬೇಗ ಗೆದ್ದಲು ಕಟ್ತು. ಗೆದ್ದಲು ಯಾವತ್ತು ಕಟ್ಟಿದಾಗ ಹಾವು ವಾಸವಾಗತ್ತೆ ಅಂತೀರ, ಆದರೆ ಹಾವಿನ ಸಾನ್ನಿಧ್ಯವಿದ್ದಾಗ ಗೆದ್ದಲು ಒಳಭಾಗದಲ್ಲಿ ಸೇರೋದಿಲ್ಲ. ಯಾವತ್ತು ಹಾವಿನ ಇಚ್ಛೆ ಇಲ್ಲದೆ ಗೆದ್ದಲು ಹುಳ ಮನೆ ಕಟ್ಟಲ್ಲ. ಇದು ರಾಣಿ, ಅದು ಸೇವಕರು. ಹಾಗೆ ಒಂದು ವಿಚಾರ. ಮೊದಲಾಗಿ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಘಟನೆ ಹೇಳ್ತೀನಿ ಕೇಳಿ. ತಾತ ಬಹಳ ದುರಾಸೆ. ಈ ವಂಶದಲ್ಲಿ ಇರತಕ್ಕಂಥವನು ಏನು ಮಾಡ್ದ, ಇಷ್ಟು ದೊಡ್ಡ ಹುತ್ತ 22 ದಿವಸಗಳಲ್ಲಿ ಅರ್ಧ ಎಕರೆ ಆಕ್ರಮಿಸ್ಕೊಂಡಿದೆಯಲ್ಲ, ಏನೋ ವೈಶಿಷ್ಟ್ಯತೆ ಇರುತ್ತೆ ಅಂತ ಹೇಳಿ ಅವನು ಇದರೊಳಗೆ ಯಾರನ್ನೋ ಕೇಳಿದ್ದಕ್ಕೆ ನಿಧಿ ಇರಬಹುದು ಅಂತ ಹೇಳಿ ಆ ನಿಧಿಯನ್ನು ಹೊಡೆಯೋಕ್ಕೆ ಹೋದ ತಾತ ಚೆನ್ನಾಗಿ ಪಟಪಟ ಅಂತ ತಾನೇ ಸುತ್ತಿಯನ್ನು, ತಾನೇ ಗಡಬಾರವನ್ನು ಎತ್ಕೊಂಡು ಹೋಗಿ ಮಣ್ಣಲ್ಲಿ ರಾತ್ರಿ ಹೊಡಿತಾ ಬಂದ. ಇವನು ಹೊಡಿತಾ ಇದ್ದ ಸಮಯದಲ್ಲಿ ಇವರ ಮಗ ಬೇರೆ ಊರಲ್ಲಿದ್ದರು, ಮಗ, ಮೊಮ್ಮಗ. ಸೊ ಇವರೆಲ್ಲ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ಪರ್ಯಟನೆ ಮಾಡಿಕೊಂಡು ಬರೋ ಸಮಯದಲ್ಲಿ ಅವರಿದ್ದ ಒಂದು ಊರಲ್ಲಿ ರಾತ್ರಿ ಮಲಗಿದ್ರು. ಇವನಲ್ಲಿ ಒಂದೊಂದು ಏಟ್ ಹಾಕ್ತಾ ಇದ್ದ ಹಾಗೆ ಮೊಮ್ಮಗನ ತಲೆಯಲ್ಲಿ ಪಸ್ ಫಾರ್ಮೇಷನ್ ಬರ್ತಾ ಇತ್ತು. ರಕ್ತಗಳು ಪರಿಪೂರ್ಣವಾಗಿ ಗಂಟು ಕಟ್ತಾ ಇತ್ತು. ಗಂಟುಗಳು ಇದ್ದಕ್ಕಿದ್ದ ಹಾಗೆ ರಾತ್ರಿ ಪಠಾರ್ ಅಂತ ಹೊಡಿತಾ ಇತ್ತು. ಇವನು ಎಷ್ಟು ಏಟ್ ಹಾಕ್ತಾ ಇದ್ನೋ ಅಲ್ಲಿ ಮೊಮ್ಮಗನಿಗೆ ಆಗ್ತಾ ಇರ್ತಕ್ಕಂಥ ಅನಾಹುತವನ್ನ ಸ್ವತಃ ತಾಯಾದವಳು ನೋಡ್ತಾ ಇದ್ದಳು. ಅಯ್ಯೋ, ಇಂಥ ಒಂದು ಘೋರವಾಗಿದೆಯೇ ಅಂತ ಇದ್ದಾಗ ತಾತನು ಏಟ್ ಹಾಕಿ ಅಷ್ಟೂ ಹುತ್ತವನ್ನು ಪೂರ್ತಿಯಾಗಿ ನೆಲ ಸಮ ಮಾಡಿಟ್ಬಿಟ್ರು. ಆ ನೆಲ ಸಮ ಮಾಡಿರೋ ಹುಟ್ಟದಲ್ಲಿ ಈ ಮೊಮ್ಮಗನಿಗೆ ದೇಹವೆಲ್ಲ ಚರ್ಮಗಳು ಸುಲಿದು ಬಿಸಿಯಾಗಿ ಕೊಪ್ಪಳವಾಗಿ ಹೇಗೆ ಉಬ್ಬಿ, ಯಾವುಗಳು ನಾವು ಬೋಂಡಾ ಬಜ್ಜಿ ಮಾಡಿದಾಗ ಹೇಗೆ ಉಬ್ಬತ್ತೋ, ಆ ಹಪ್ಪಳ ಹಾಕಿದ ತಕ್ಷಣ ಉಬ್ಬತ್ತೋ, ಎಷ್ಟು ಚೆನ್ನಾಗಿ ಪೂರಿ ಹಾಕಿದಾಗ ಉಬ್ಬತ್ತೋ, ದೇಹವೆಲ್ಲ ಹಾಗೆ ಉಬ್ಬಿ ಪಟ ಅಂತ ಸಿಲಿತಾ ಇದೆ. ಮೊಮ್ಮಗನ ದೇಹವೆಲ್ಲ ಚರ್ಮ ವ್ಯಾಧಿ ಆಗೋಗಿ ಪಸ್ಸು ರಕ್ತವೆಲ್ಲ ಫಾರ್ಮ್ ಆಗೋಯ್ತು. ಇದಕ್ಕೆ ಏನು ಮಾಡ್ತೀರಾ? ಅಘೋರವಾಗಿರ್ತಕ್ಕಂಥ ದೃಶ್ಯವನ್ನ ನೋಡಿ ತಂದೆ ತಾಯಿಂದ್ರು ಇಬ್ಬರೂ ಆಶ್ಚರ್ಯವಾಗಕ್ಕಿಂತ ಏನಪ್ಪ ಹಿಂಗೆ ಆಗ್ತಾ ಇದೆಯಲ್ಲ ನನ್ನ ಮಗನಿಗೆ, ಈಗ ತಾನೇ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ, ಕೊಲ್ಲೂರು, ಸುಬ್ರಹ್ಮಣ್ಯ, ಘಾಟಿ ಮತ್ತೆ ಇತ್ಯಾದಿ ದೇವತೆಗಳ ಕ್ಷೇತ್ರವೆಲ್ಲ ದೃಶ್ಕೊಂಡ್ ಬಂದ್ವಲ್ಲ, ಹೀಗೆ ಯಾಕೆ ಆಗಬೇಕು ನಮಗೆ ಅಂತ ಒಂದು ಯೋಚನೆಯಲ್ಲಿದ್ದರು. ಅವರಿಗೆ ಗೊತ್ತಿಲ್ಲದೆ ಫೋನ್ ಮಾಡಿದ್ರು ಅವರ ತಾತನ ಮನೆಗೆ. ಆ ತಾತ ಅಷ್ಟೊತ್ತಿಗೆ ಮಾಡಿ ರಾತ್ರಿ ಬಿದ್ದು ಹೋಗಿದ್ದ ತಾತ ಇದುವರ ತನಕ ಎದ್ದೇ ಇಲ್ಲ ಅಂತ ಒಂದು ಫೋನ್ ಕರೆ ಬಂತು. ಅಯ್ಯೋ, ಕರೆ ಬಂತಲ್ಲ, ಇಲ್ಲಿ ಮೊಮ್ಮಗನಿಗೆ ಹೀಗಾಗಿದೆ, ನಡೀರಿ ಹೋಗೋಣ ಅಂತ ಹೇಳಿ ಯಾರಾದರೂ ಮಹನೀಯರನ್ನ ಕೇಳೋಣ ಅಂತ ಅಲ್ಲಿ ಹೋಗಿ ಒಂದು ಮಹಾಕ್ಷೇತ್ರ, ಇಲ್ಲೇ ಇರತಕ್ಕಂಥ ಒಂದು ಕ್ಷೇತ್ರವಿದೆ, ಹೋಗೋಣ ಬನ್ನಿ ಅಂದರು. ಇಲ್ಲಿ ನಾವುಗಳು ನೋಡ್ತಕ್ಕಂಥದ್ದು ನರಸಿಂಹ ಹುತ್ತದ ಒಳಭಾಗದಲ್ಲಿ, ದೇವಿ ಹುತ್ತದ ಒಳಭಾಗದಲ್ಲಿ, ಸುಬ್ರಹ್ಮಣ್ಯ ಹುತ್ತದ ಒಳಭಾಗದಲ್ಲಿ, ಪರಶುರಾಮ ಹುತ್ತದ ಒಳಭಾಗದಲ್ಲಿ, ಆಂಜನೇಯ ಹುತ್ತದ ಒಳಭಾಗದಲ್ಲಿ, ಅದೇ ರೀತಿಯಾಗಿ ಪರಮೇಶ್ವರನ ಹುತ್ತದ ಒಳಭಾಗದಲ್ಲಿ. ಅಂದರೆ ಇಷ್ಟು ದೊಡ್ಡ ದೇವಾಲಯವು ಆ ಕಾಲದಲ್ಲಿ ನಾವುಗಳು ಗೊತ್ತಿಲ್ಲದೇನೆ ಇಲ್ಲಿ ವಿಶೇಷವಾಗಿ ಹೂತು ಹೋಗಿದೆ ಆ ದೊಡ್ಡ ದೇವಾಲಯ. ಇದರ ಮೇಲೆ ಆ ಹುತ್ತವು ಘೋರವಾಗಿ ಕಟ್ತಾ ಬಂದಾಗ ಕೇವಲ 22 ದಿವಸದಲ್ಲಿ ಅರ್ಧ ಎಕರೆ ಆಕ್ರಮಿಸ್ಕೊಂಡಿರಬೇಕಾದ್ರೆ ಎಷ್ಟು ಸಾನ್ನಿಧ್ಯ ಇರಬೇಕು. ಇವನು ಎಷ್ಟು ಏಟು ಹಾಕ್ತಾ ಇದ್ನೋ ಅಷ್ಟು ವಿಗ್ರಹಗಳಿಗೆ ಏಟು ಬಿದ್ದಿದೆ. ಅಷ್ಟು ವಿಗ್ರಹಗಳಿಗೆ ಏಟು ಬಿದ್ದಿರೋದಕ್ಕೆ ಇವರ ಮೊಮ್ಮಗ ಅನುಭವಿಸ್ತಾನೇ ಇದ್ದ. ಆಗ ಅಲ್ಲಿ ಬಂದಿರತಕ್ಕಂಥ ಒಂದು ಸಿದ್ಧ ಪುರುಷರು ವಿಶೇಷವಾಗಿ ಹೇಳಿದ್ರು, ಇಲ್ಲಿರ್ತಕ್ಕಂಥವ್ರು ನೀವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ವಿಚಾರ, ಇಲ್ಲಿ ನಾವು ಮಾಡಬೇಕಾದ ಏನಿದೆ, ಈ ಮಣ್ಣನ್ನು, ಹುತ್ತದ ಮಣ್ಣು ತೊಗೊಂಡು ಹೋಗಿ ಅರ್ಜೆಂಟಾಗಿ ಹಚ್ಚಿ ಸ್ನಾನವನ್ನು ಮಾಡಿಸಿ ಅಂಥೇಳಿ. ಆ ನದಿ ತೀರದಲ್ಲಿ ಇವರು ಮಾಡಬೇಕಾದ್ರೆ ಏನು ಮಾಡಬೇಕು, ಕೋಲಾರ ಜಿಲ್ಲೆಯ ಇರತಕ್ಕಂಥ ಅಂತರಗಂಗೆ ಅಲ್ಲಿ ಸ್ಮರಣೆ ಮಾಡಿಕೊಂಡ್ರು. ಅಂತರಗಂಗೆ ಹತ್ರ ಸ್ನಾನ ಮಾಡಿಸೋಕ್ಕೆ ಈ ಮರಳನ್ನು ಸುಮಾರು 1 ಲಾರಿ ಗಟ್ಟಲೆ ಎತ್ಕೊಂಡು ಹೋಗ್ತಾನೆ ಇದ್ದಾರೆ. ಅದು ಬರ್ತಾನೆ ಇದೆಯೇ ಹೊರತು ಯಾವ ಕಾಲಕ್ಕೂ ಸಾಲೇ ಇಲ್ಲ. ಇನ್ನಷ್ಟು ಲಾರಿ ಅಂತ ಇನ್ನೊಂದು ಲಾರಿ ಮಾಡಿದ್ರು. ಹೀಗೆ ನೋಡ್ತಾ 42 ಲಾರಿಗಳಾಯಿತು. ಆ ಮಣ್ಣು, ಹುತ್ತದ ಮಣ್ಣು ತೆಗೀತಾ ಅದಾದ ಮೇಲೆ ಒಳಭಾಗದಲ್ಲಿ ನೋಡ್ತಾರೆ, ಇಷ್ಟೂ ವಿಗ್ರಹಗಳು ಒಳಭಾಗದಲ್ಲಿ ದೊಡ್ಡ ದೇವಾಲಯವು ಸಿಕ್ಕಿತು.
ಇದೇ ಕ್ಷೇತ್ರವನ್ನ ಆ ಮಣ್ಣನ್ನು ಹಾಕಿ ಮತ್ತೆ ಮುಚ್ಚಿಬಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಲಿಂಗವನ್ನ ಸ್ಮರಣೆ ಮಾಡಿಕೊಂಡು ಈ ಮಣ್ಣನ್ನ ಈ ಹುಡುಗನಿಗೆ ಸ್ನಾನವನ್ನ ಮಾಡಿಸಕ್ಕೆ ಎಲ್ಲವೂ ಉಜ್ಜಿ ತುಜ್ಜಿ ಅಂತ ಹೇಳಿದ್ರು. ಎಲ್ಲವನ್ನು ಉಜ್ಜಿ ತೊಳೆದಾಗ ಅವರ ತಾತ ಹೇಳಿದ್ರಂತೆ, ಅಯ್ಯೋ ನಾನು ಮಾಡಿರೋ ತಪ್ಪಿಗೆ ಹೀಗಾಗೋಯ್ತಾ, ನನಗೆ ಗೊತ್ತೇ ಆಗಿಲ್ಲ ಅಂತ. ಅಯ್ಯೋ ಅದೇ ಮುಹೂರ್ತ ಅದೇ ಕ್ಷಣದಲ್ಲಿ ಇವನು ಇಲ್ಲಿ ಹೊಡಿತಾ ಇದ್ದಾನೆ, ಅಲ್ಲಿ ಆಗಿರ್ತಕ್ಕಂಥ ಅನಾಹುತ. ಅದಕ್ಕೋಸ್ಕರ ಪರಿತಪನೆ ಮಾಡತಕ್ಕಂಥ ವಿಧಾನಕ್ಕೆ ನೀವು ಮಾಡಿರೋ ಪಾಪಕರ್ಮಗಳಿಗೆ ಯಾವತ್ತೂ ನಿಮಗೆ ಶಿಕ್ಷೆ ಕೊಡಲ್ಲ ಭಗವಂತ. ನಿಮ್ಮ ಮೊಮ್ಮಕ್ಕಳಿಗೆ ಎಲ್ಲಿ ಟ್ಯೂನ್ ಮಾಡಬೇಕೋ ಭಗವಂತನಿಗೆ ಬಹಳ ಚೆನ್ನಾಗಿ ಗೊತ್ತು. ಎಲ್ಲಿ ಪ್ರೀತಿ ಮಾಡ್ತಿರೋ, ಯಾರನ್ನ ಪ್ರೀತಿಸ್ತಿರೋ ಅವರಿಗೆ ಚುಚ್ಚಿದಾಗ ಆ ನೋವು ನಿಮಗಾದಾಗ ಆವತ್ತು ಅನುಭವಿಸ್ತೀರಾ. ಇದು ಸತ್ಯ. ಹಾವತ್ರ ಮಾತ್ರ ಯಾವತ್ತು ಆಟ ಆಡಬೇಡಿ, ಸುಬ್ರಹ್ಮಣ್ಯನ ಹತ್ರ ಮಾತ್ರ ಆಟ ಆಡಬೇಡಿ, ದೇವಿ ಅಂಶದಲ್ಲಿರ್ತಕ್ಕಂಥ ಕರುಮಾರಿಯಮ್ಮನ ಮಾತ್ರ ಆಟ ಆಡಬೇಡಿ, ನರಸಿಂಹನ ಹತ್ರ ಆಟ ಆಡಬೇಡಿ. ಹೀಗೆ ಮಡಿ ದೇವತೆಗಳಾಗಿರ್ತಕ್ಕಂಥ ಇವರೆಲ್ಲರ ಬಗ್ಗೆ ಅನುಗ್ರಹವಾಗಿ ಕೊಡ್ತಕ್ಕಂಥ ಈ ಸಿದ್ಧಿನ ಆ ಮಣ್ಣನ್ನು ಹಚ್ಚಿದ್ರು. ಕ್ಷಣ ಮಾತ್ರದಲ್ಲಿ 3.5 ಗಂಟೆ ಒಳಗೆ ಹಚ್ಚಿದ ಮಣ್ಣು ಸಮೇತವಾಗಿ ಇವರೇನಂದ್ರು, ಇಷ್ಟೆಲ್ಲ ಫಾರ್ಮೇಷನ್ ಆಗಿ ಇನ್ನೂ ಅಷ್ಟು ಮಣ್ಣು ಹಾಕಿ ಅಂತಿದ್ದೀರಾ, ಮಳ್ಳು ಹಾಕಿ ಅಂತೀರಾ, ಸೆಪ್ಟಿಕ್ ಆಗಲ್ವೇನ್ರಿ ಅಂತ ಯಾವನೋ ಡಾಕ್ಟರ್ ಹೇಳಿದ್ನಂತೆ, ದಡ್ಡ ಶಿಖಾಮಣಿ. ಆದರೂ ಇವರು ಕೇರ್ ಮಾಡದೆ ಆ ಸಿದ್ಧ ಪುರುಷನ ಮಾತನ್ನು ನಂಬಿ ಇವರು ಹಚ್ಚಿದ್ರು. ಬರೀ ಕೇವಲ 3.5 ಗಂಟೆ ಕಾಲದಲ್ಲಿ ಇವತ್ತಿನ ದಿವಸ ಅಷ್ಟು ದೇಹ ಪರಿಶುದ್ಧವಾಗಿ, ಇವತ್ತಿನ ದಿವಸ ಅಷ್ಟು ಪರಿಪೂರ್ಣವಾಗಿ ಇರ್ತಕ್ಕಂಥ ಕುಟುಂಬ ವಂಶ ಪೂರ್ತಿ ಆ ನಾಗದೇವತೆ ಆರಾಧನೆಯಲ್ಲಿ ಆ ದೇವಸ್ಥಾನವನ್ನು ಲೇಪಾಕ್ಷಿಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಂತ ಅಲ್ಲಿರ್ತಕ್ಕಂಥ ದೇವರುಗಳನ್ನ ಜೀರ್ಣೋದ್ಧಾರ ಮಾಡಿ ದೊಡ್ಡ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರೆ ಮಹಾಕ್ಷೇತ್ರವಾಗಿದೆ ಇವತ್ತಿನ ದಿವಸ. ಅಂಥ ಒಂದು ಕ್ಷೇತ್ರವನ್ನ ನಾವುಗಳು ನಮಸ್ಕಾರ ಮಾಡಬೇಕಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ನೀವುಗಳು ಹೈದರಾಬಾದ್ ರೂಟಲ್ಲಿ ಅಂದರೆ ಬೆಂಗಳೂರಿಂದ ಹೈದರಾಬಾದ್ ರೂಟಲ್ಲಿ ಹೋಗ್ತಾ ಕರ್ನೂಲಿಗೆ ಮೊದಲು ಈ ಒಂದು ಜಿಲ್ಲೆ ಬರುತ್ತೆ. ಇಲ್ಲಿ ನೀವು ಸ್ಮರಣೆ ಮಾಡಿಕೊಂಡಾಗ ಆ ಒಂದು ದೊಡ್ಡ ಕ್ಷೇತ್ರ ಇವತ್ತು ಆಗಿರ್ತಕ್ಕಂಥ ಅನುಭವ. ಇವರು ಕರ್ನಾಟಕದವರು, ಆದರೆ ಅಲ್ಲಿ ಸೆಟ್ಲ್ ಆಗಿರ್ತಕ್ಕಂಥದ್ದು ಬಾಗೇಪಲ್ಲಿಯಿಂದ ಆಚೆ. ಆದ್ದರಿಂದ ಇವರ ಕ್ಷೇತ್ರ ಮಹಿಮೆಯೇ ಬಹಳ ವಿಶೇಷವಾಗಿ ಅನುಭವ ಆಗಿರ್ತಕ್ಕಂಥ ಈ ಮಹಾಕ್ಷೇತ್ರಕ್ಕೆ ತಾವೇ ಖುದ್ದಾಗಿ ದರ್ಶನ ಮಾಡ್ಬೋದು. ಆ ಹುತ್ತದೊಳಗೆ ಇಷ್ಟೂ ದೇವತೆಗಳು ವಾಸವಾಗಿರ್ತಕ್ಕಂಥ ಮೇಲೆ ಶಿವಲಿಂಗ. ಇಲ್ಲಿ ಏನು ಸಾಕ್ಷಿ ಅಂದರೆ, ಅಭಿಷೇಕ ಮಾಡ್ತಾ ಇದ್ರೆ ಶಿವನಿಗೆ ನೀವುಗಳು ಓಂ ನಮೋ ನಾರಾಯಣಾಯ ಅಂತ ಎಲ್ಲೋ ಮೈಕ್ ಹಾಕಿದಾರ, ಸ್ಪೀಕರ್ ಹಾಕಿದಾರ ಅಂತ ಕೇಳುತ್ತೆ. ಪ್ರತಿಯೊಬ್ಬನು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ತನಗೆ ತಾನು ಆಗಿರ್ತಕ್ಕಂಥ ಅನುಭವ ಅಷ್ಟು ವಿಶೇಷ. ಅದೇ ಈಶ್ವರನ ಬಿಟ್ಟು ವಿಷ್ಣು ಮೇಲೆ ಅಂದರೆ ನರಸಿಂಹನ ಮೇಲೆ ಅಭಿಷೇಕವನ್ನು ಮಾಡ್ತಾ ಇದ್ದಾಗ ಓಂ ನಮಃ ಶಿವಾಯ ಅಂದರೆ ಯಾರೋ ಸಿದ್ಧ ಪುರುಷರು ಯಾರೋ ಹೇಳ್ತಾ ಇದ್ದಾರಾ, ಯಾರೋ ಮಂತ್ರವನ್ನು ಹೇಳ್ತಾರಾ ಅನ್ನೋದು ಇವತ್ತಿಗೂ ಅರಿವಾಗುತ್ತೆ. ಪ್ರತಿಯೊಬ್ಬರಿಗೂ ಆ ಧ್ಯಾನದಲ್ಲಿ ಕಳಿಸ್ತಾರೆ. ಅಲ್ಲಿರ್ತಕ್ಕಂಥ ಒಂದು ಗುಹಾಂತರವಾಗಿದೆ. ಆ ಧ್ಯಾನದಲ್ಲಿ ನಮಸ್ಕಾರ ಮಾಡುತ್ತಾ ನೀವು ಒಳಭಾಗದಲ್ಲಿ ಪ್ರವೇಶ ಮಾಡಿದಾಗ ಒಂದೊಂದು ಗುಹೆಯಲ್ಲಿ ಒಂದೊಂದು ದೇವರುಗಳು ಇದ್ದರು. ಆ ಕಾಲದಿಂದ ಇದ್ದ ದೇವಸ್ಥಾನವನ್ನು ದೇವಾಲಯವನ್ನು ಹೀಗೆ ಹಾಳು ಮಾಡಿದ್ರು. ಈ ಕುಟುಂಬದವರಿಗಿಂತ ಮೊದಲು ಆ ಕ್ಷೇತ್ರವಿತ್ತು, ಆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಪರಿವರ್ತನೆ ಆಯಿತು ಅಂತ ಹೇಳಿ ಅವರಲ್ಲಿಂದ ಹೊಟ್ಟು ದೂರದಲ್ಲಿ ಆ ಊರಿಂದ ಆಚೆ ಮನೆಯನ್ನು ಮಾಡಿಕೊಂಡ್ರು. ಆ ಕ್ಷೇತ್ರವೆಲ್ಲ ಇವತ್ತು ಮಹಾಕ್ಷೇತ್ರವಾಗಿದೆ. ಇಂಥ ಒಂದು ಕ್ಷೇತ್ರದಲ್ಲಿ ನೀವುಗಳು ನಮಸ್ಕಾರ ಮಾಡಿದಾಗ ಬಾಗೇಪಲ್ಲಿಯಲ್ಲಿ ನರಸಿಂಹ ಕ್ಷೇತ್ರ ಅಂದರೆ ಬಹಳ ದೊಡ್ಡ ಕ್ಷೇತ್ರ. ನೀವುಗಳೆಲ್ಲ ಹೋಗೋಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ. ಅವಕಾಶದಲ್ಲಿ ನೀವು ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಿಮ್ಮ ಸರ್ವ ಕಾರ್ಯ ಸಿದ್ಧಿ ಆಗುತ್ತೆ. ಇವತ್ತು ಏನು ಅಂದರೆ ಆ 42 ಟನ್ ಗಟ್ಟಲೆ ಏನು ಎತ್ತಿದ್ದಾರೆ ಆ ಲಾರಿ ಮೊಂಡೆ ಪೂರ್ತಿಯಾಗಿ ಆ ಮಣ್ಣುಗಳನ್ನು ಪ್ರತಿಯೊಬ್ಬರಿಗೂ ಮೃತ್ತಿಕೆ ಇವತ್ತೂ ಕೊಡ್ತಾ ಇದ್ದಾರೆ. ಇದುವರ ತನಕ ಖಾಲಿ ಆಗ್ತಾನೇ ಇಲ್ಲ. ಪ್ರತಿಯೊಬ್ಬರಿಗೂ ಪ್ರಸಾದವೇ ಆ ಮೃತ್ತಿಕೆಯ ಬೃಂದಾವನ. ಆ ಮೃತ್ತಿಕೆಯನ್ನು ತಂದು ನಿಮ್ಮ ತುಳಸಿ ಮಣ್ಣಲ್ಲಿ ಅಂದರೆ ತುಳಸಿ ಪಾಟಲ್ಲೋ ಏನಾದರೂ ಇಟ್ಕೊಂಡು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಅದು ಹುತ್ತವಾಗಿರುತ್ತೆ, ಒಂದು ಲಿಂಗವಾಗತ್ತೆ. ಯದ್ಭಾವಂ ತದ್ಭವತಿ. ನಿಮ್ಮ ಮನೆಯಲ್ಲಿ ಯಾವ ಥರ ಮೂಡುತ್ತೆ ಗೊತ್ತಿಲ್ಲ. ಆ ದೇವರನ್ನ ಸ್ಮರಣೆ ಮಾಡಿಕೊಂಡಾಗ ನಿಮ್ಮ ವಂಶದಲ್ಲಿರ್ತಕ್ಕಂಥ ದೋಷಗಳು ಪರಿಪೂರ್ಣವಾಗಿ ಪರಿಹಾರ ಆಗತ್ತೆ ಅಂತ ಕಲಿಯುಗದ ಸಿದ್ಧಿ ಅನುಗ್ರಹವನ್ನು ಆ ಕಾಲದಿಂದ ಹಿಮಾಲಯದಲ್ಲೇ ಹೇಳಿರ್ತಕ್ಕಂಥ 800 ವರ್ಷದ ಶಾಸನದಲ್ಲಿ ಇದನ್ನು ಬರೆದಿದೆ. ಇದನ್ನ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ, ಕೈವಾರ ನಾರಾಯಣ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ಇತಿಹಾಸವೂ ಉಂಟು. ಆ ಸಾಕ್ಷಿಗೆ ನೀವೆಲ್ಲ ಸಾಕ್ಷಿ ರೂಪವಾಗಿ ನಾವು ಖಂಡಿತವಾಗಲೂ ಆ ದರ್ಶನವನ್ನು ತೋರಿಸ್ತೀವಿ. ಆದರೆ ಮುಂದಿನ ದಿನವರೆಗೂ ನೀವೆಲ್ಲ ಏನು ಮಾಡಬೇಕು? ಕಾಯಲೇಬೇಕು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಎಷ್ಟು ಚೆನ್ನಾಗಿ ಧರ್ಮವನ್ನು ಕಾಪಾಡ್ತೀವಿ, ಎಷ್ಟು ಚೆನ್ನಾಗಿ ಪ್ರಕೃತಿಯನ್ನು ಉಳಿಸ್ತೀವಿ, ಎಷ್ಟು ಚೆನ್ನಾಗಿ ಹಾವುಗಳನ್ನು ಸಂರಕ್ಷಣೆ ಮಾಡ್ತೀವಿ. ಈ ತುಳುವ ಸೃಷ್ಟಿಯೆಂದು ಆ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೊತೀರಾ, ಜೀವನ ಪರ್ಯಂತ ನಿಮಗೆಲ್ಲ ಏನೋ ಸಿಗುತ್ತೆ? ಮುಕ್ತಿ ಮಾರ್ಗ ಸಿಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು. ಗುರುಜಿ, ನಿಜಕ್ಕೂ ಇಂತಹ ಒಂದು ನೀವು ಹೇಳಿದ ಒಂದು ವಿಷಯ ಕೇಳಿದಾಗ ನನ್ಗನ್ಸಿದ ಮಾತೇನಂದ್ರೆ, ದೇವರು ನಮ್ಮ ಕಣ್ಣೆದ್ರಿಗಂತೂ ಕಾಣಿಸಲ್ಲ, ಆದ್ರೆ ಇಂತಹ ಪವಾಡ್ಗಳನ್ನ ಮಾಡ್ತಾ ನಾನಿದ್ದೇನೆ ಅಂತ ನಿರೂಪಿಸ್ತಾನೆ ಅಲ್ವೇ ಗುರುಜಿ? ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.